ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾವು ನಮ್ಮನೇಲಿ ಹಬ್ಬ ಮಾಡ್ತಾಯಿಲ್ಲ, ಇವತ್ತು ಅಂತಲ್ಲ ಮೊದಲಿಂದನೂ ಮಾಡ್ತಾಯಿಲ್ಲ. ಅದೇನೋ ಆ ಸಂಪ್ರದಾಯ ಇಲ್ಲ ಅಂತ ಅಪ್ಪ ಹೇಳಿದರು. ಹಾಗಾಗಿ ನಮ್ಮ ಅಜ್ಜಿ ಮನೆಗೆ ನಾನು, ನಮ್ಮ ಮಮ್ಮಿ, ನಮ್ಮ ಅಣ್ಣ ಹೋಗ್ತಾಯಿದ್ದೀವಿ. ಬನ್ನಿ, ಅಜ್ಜಿ ಮನೇಲಿ ಏನು ಹಬ್ಬ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಂಜೆಗೆ ಇದೇ ದೇವಸ್ಥಾನಕ್ಕೆ ಹೋಗೋದು. ಸಂಜೆ ಗೌರಮ್ಮ ಗಣೇಶ ಅವ್ರದ್ದು ಫೋಟೋ ತೋರಿಸ್ತೀನಿ. ಆಯಿತು. ಆಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ಮನೆ ಒಂದೇ ಊರು, ಒಂದು 10 ನಿಮಿಷ ಅಷ್ಟೇ. ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬರ್ಬೋದು. ಬಂದ ತಕ್ಷಣ ನಮ್ಮ ಪಾಪು ಇಲ್ಲಿ ವೆಲ್ಕಮ್ ಮಾಡ್ತಾವನೆ, ಬನ್ನಿ ಬನ್ನಿ ಅಂತ. ನೋಡಿ, ಹಬ್ಬದ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದ್ದರೂ ನನ್ನ ಕೆಲಸ ಮಾತ್ರ ನೋಡಿ, ಹೆಸರು ಬೇಳೆನ ತೊಳೆದು ಜರಡಿಗೆ ಹಾಕೋದು ದೊಡ್ಡ ಕೆಲಸ ಇದ್ದೇನೆ. ಅದೆಲ್ಲ ಆದಮೇಲೆ ತನಿ ಏರಿಕೆ ಹುತ್ತದ ಹತ್ರ ಬಂದ್ವಿ. ನೋಡ್ಬೋದು, ಇದೇ ಹುತ್ತದ ಹತ್ರ ನಾವು ತನಿ ಏರಿಯೋದು. ನಮ್ಮ ತಾತ ಕಾಯಿ ಕೆಚ್ಚಿ ತೀರ್ಥ ಹಾಕ್ತಿದ್ದಾರೆ. ತೀರ್ಥ ಹಾಕಿದ ಮೇಲೆ ನಾವು ತಂದಿರುವಂಥ ಪೂಜೆ ಸಾಮಾನು, ಬಾಳೆಹಣ್ಣು, ತೆಂಬಿಟ್ಟೆಲ್ಲನ ಇಟ್ಟು ಆಮೇಲೆ ಪೂಜೆ ಮಾಡಬೇಕು. ಇವಾಗ ನಮ್ಮ ಅಜ್ಜಿ ಅಂದರೆ ನಮ್ಮ ಅವ್ವ ಪೂಜೆ ಮಾಡ್ತಾವ್ರೆ. ಅಜ್ಜಿ ಅನ್ನೋದಕ್ಕಿಂತ ಅವ್ವ ಅಂತ ಕರಿತೀವಿ ನಮ್ಮ ಮನೇಲೆಲ್ಲ. ಇವಾಗ ನಮ್ಮ ತಾತ ಪೂಜೆ ಮಾಡ್ತಾವ್ರೆ. ನಮ್ಮ ಮನೇಲಿ ಆಲ್ಮೋಸ್ಟು ತಾತ ಅಂತ ಅಪ್ಪ ಅಂತ ಯಾರೂ ಕರೆಯೋದೇ ಇಲ್ಲ, ಎಲ್ಲರೂ ಅಣ್ಣ ಅಂತಲೇ ಕರೆಯೋದು. ನಮ್ಮ ಮಮ್ಮಿ, ನಮ್ಮ ಆಂಟಿ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಅಣ್ಣ ಅಂತಲೇ ಕರೆಯೋದು. ಇವಾಗ ನಮ್ಮ ಮಾತೆಯವ್ರು ಪೂಜೆ ಮಾಡ್ತಾವ್ರೆ. ನಾನು ಆಲ್ರೆಡಿ ಹೇಳ್ದಾಗೆ ನಮ್ಮ ಮಮ್ಮಿನ ಒಂದೇ ಊರಿಗೆ ಕೊಟ್ಟಿರೋದು. ನಮ್ಮ ಮನೇಲಿ ಯಾಕಪ್ಪ ಹಬ್ಬ ಮಾಡಲ್ಲ ಅಂತ ಅಂದರೆ, ನಾವು ಮಾರ್ಲಮ್ಮಿ ಹಬ್ಬ ಮಾಡ್ತೀವಿ, ಈ ಗೌರಿ ಹಬ್ಬ ಮಾಡೋದಿಲ್ಲ, ಅದರಿಂದ ಅಷ್ಟೇ. ಇವಾಗ ನಮ್ಮ ಆಂಟಿ ಅಂದರೆ ನಮ್ಮ ಮಮ್ಮಿಯ ತಂಗಿ ಪೂಜೆ ಮಾಡ್ತಾವ್ರೆ. ಇವ್ರನ್ನ ನಾವು 1,000 ರೂಪಾಯಿ ಕೊಟ್ಟಿರೋದು. ನಮ್ಮ ತಾತ ಹೋಗಿ ಕರ್ಕೊಂಡು ಬಂದರು. ನನ್ನ ತಂಗಿಯವರೇ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹುತ್ತದ ಹತ್ರ ಬರೋಕ್ಕಾಗಿಲ್ಲ. ಇವರು ನನ್ನ ಅಗ್ರಜ, ಇವರೆಲ್ಲ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಾನು ವೀಡಿಯೋ ಮಾಡಿದೆ. ಆದರೆ ನಾನು ಮಾಡುವಾಗ ಇವ್ರಿಗೆ ವೀಡಿಯೋ ಮಾಡಿ ಅಂತ ನನ್ನ ಫೋನ್ ಕೊಡಲಿಲ್ಲ. ಫ್ಯಾಮಿಲಿ ಫೋಟೋ ಬಂತು. ದಿಸ್ ಇಸ್ ಪಾರ್ಟ್ ಆಫ್ ಹಬ್ಬ. ಇದೆ ಒಂಥರ ವೈಬು. ಎಲ್ಲ ಸೇರಿಕೊಂಡು ಆ ಹಬ್ಬನ ಆಚರಿಸೋದೇ ಒಂಥರ ಹಬ್ಬದ ಕಳೆ. ಹಾಗೆ ಮನೇಲಿ ಹಿರಿಯರು ಅಂತ ಇರಲೇಬೇಕು, ಆವಾಗಲೇ ಹಬ್ಬದ ಕಳೆ ಜೊತೆಗೆ ಅದರ ಗೌರವನೂ ಕೂಡ ಹೆಚ್ಚಾಗೋದು. ಎಲ್ಲಿ ನೋಡ್ದಂಗಾಯ್ತು ಅಂದರೆ, ಇವಾಗ ತಾನೇ ಹೊಟ್ಟೆ ತುಂಬ ಹೆಸರುಬೇಳೆ, ಕಾಳುಗೊಜ್ಜು, ಪಲಾವು, ಅನ್ನ ಸಾಂಬಾರು, ಮೇನ್ಲಿ ಹಬ್ಬ ಅಂತ ಮಾಡಿರೋ ಕಡುಬು, ಕಾಯಲ್ಲಿ ತಿಂದ್ವಲ್ಲ, ಎಲ್ಲ ಇವುಗಳ ಮುಖಾಂತರನೇ ಮಾಡಿರೋದು. ಇವುಗಳಿಲ್ಲ ಅಂದರೆ ಅಷ್ಟು ಬಗೆಯ ವಿಧ ವಿಧವಾದ ಅಡುಗೆ ಮಾಡೋಕ್ಕೆ ಎಲ್ಲಿ ಸಾಧ್ಯ ಆಗ್ತಾಯಿತ್ತು. ಹೌದು ಹೌದು. ತಿದ್ದಾಗೆ ಸಂಜೆ ಆಗೇ ಹೋಯಿತು. ಇವಾಗ ನಮ್ಮಣ್ಣ, ನಮ್ಮ ಆಂಟಿ ಮತ್ತು ನನ್ನ ತಂಗಿನ ಊರಿಗೆ ಬಿಡೋಕೆ ಹೋಗ್ತಾವ್ರೆ. ನಮ್ಮವ್ವರ ಮನೆಯದ್ದು ತುಳಸಿ ಕಟ್ಟೆನ ಈ ರೀತಿ ರೆಡಿ ಮಾಡಿದ್ದೆ. ಇವಾಗ ಬೆಳಿಗ್ಗೆ ಹೇಳಿದ್ನಲ್ಲ ಗೌರಮ್ಮ ಗಣೇಶನ ತೋರಿಸ್ತೀನಿ ಅಂತ, ಕೂರಿಸಿರೋ ಜಾಗಕ್ಕೆ ಪೂಜೆ ಸಾಮಾನು ಜೊತೆ ಕಡುಬು ತಗೊಂಡು ಬಂದಿದ್ದೀನಿ. ನಾನು ಬೆಳಿಗ್ಗೆ ಹೇಳಿದ್ನಲ್ಲ ಗೌರಮ್ಮ ಗಣೇಶನ ತೋರಿಸ್ರಿ ಅಂತ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.